ನಮಸ್ಕಾರ, ಸುವರ್ಣ ನ್ಯೂಸ್ನ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಮಾತಾಡ್ತಾ ಇರೋದು. ಸೊ ಈಗ ನಾವು ಕಠಾರಿ ವೀರದ ಬಗ್ಗೆ ಮಾತಾಡ್ತೀವಿ. ಕಠಾರಿ ವೀರ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂಥರ ವಿವಾದಗಳ ಮೂಲಕನೇ ಸುದ್ದಿ ಮಾಡಿರುವಂಥ ಚಿತ್ರ. ಈಗ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಓಪನಿಂಗ್ ಶುರು ಆಗೋದಿದೆ, ಕಾರ್ಯಕ್ರಮ ಶುರು ಆಗೋದಿದೆ. ಜೊತೆಗೆ ಆ ಚಿತ್ರ ಕೂಡ ರಿಲೀಸ್ ಆಗೋಕ್ಕೆ ರೆಡಿ ಆಗಿದೆ. ಸೊ ಈ ಚಿತ್ರದ ಬಗ್ಗೆ, ಈ ಚಿತ್ರದ ನಾಯಕ ನಟ ಉಪೇಂದ್ರ, ನಾಯಕ ನಟಿ ರಮ್ಯಾ, ದೇವಕನ್ಯೆ ರಮ್ಯಾ ಮತ್ತು ನಿರ್ಮಾಪಕರಾದ ಮುನಿರತ್ನ, ಈ ಎಲ್ಲರ ಜೊತೆಗೆ ನಾವು ಮಾತಾಡುವಂಥ ಕಾರ್ಯಕ್ರಮವೇ ಇದು ಕಠಾರಿ ಸುಂದರಿ. ಸೊ ಕಠಾರಿ ಸುಂದರಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿದ್ದಾರೆ ಉಪೇಂದ್ರ, ನಮಸ್ಕಾರ. ಇನ್ನು ರಮ್ಯ ಅವರಿದ್ದಾರೆ, ನಿಮಗೂ ಕೂಡ ನಮಸ್ಕಾರ. ಆಮೇಲೆ ಮುನಿರತ್ನವರಿದ್ದಾರೆ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ ಸರ್? ಎಸ್. ಸೊ ಈಗ ನಾವು ಈ ಚಿತ್ರದ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಈ ಚಿತ್ರದ ಹಾಡುಗಳು ನೋಡೋಣ, ವಿಜುವಲ್ಸ್ ನೋಡೋಣ ಅಂತ ಅಂದ್ಕೊಂಡು, ಯಾಕಂದ್ರೆ ತುಂಬ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಸೊ ಉಪೇಂದ್ರ ಅವರೇ, ನೀವು ನರಮಾನವನಾಗಿ ಪಾತ್ರ ಮಾಡ್ತಾ ಇದ್ದೀರಿ ಇದರಲ್ಲಿ. ಅಂದರೆ ದೇವತೆಗಳ ಮಧ್ಯೆ ನರಮಾನವ ಬೇರೆಯವ್ರಿಗೆಲ್ಲ ನರ ಇಲ್ವಾ? ಮಾನವನಾಗಿ ಮಾನವನಾಗಿ ಮಾಡ್ತಾ ಇದ್ವಿ. ದೇವಮಾನವ, ನರಮಾನವ, ಆ ಥರ. ಸಿಂಪಲ್ ಆಗಿ ಹೇಳಿ, ಕಟಾರಿ ವೀರ ಸುರಸುಂದರಾಗಿ ಹೆಂಗ್ ಸಿಂಪಲ್ ಆಗಿ ಕಟಾರಿ ಸುಂದರಿ ಅಂತ ಮಾಡಿದಿರೋ ಆ ತರ ದೇವತೆ ಮಾನವ. ನೋಡಿ, ಕಟಾರಿ ಸುಂದರಿ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ, ಕಟಾರಿ ಅಂದ್ರೆ ಪುರುಷ ಅಂತ, ಸ್ತ್ರೀ ಅಂದ್ರೆ ಸುಂದರಿ ಅಂತ, ಆತರ. ಹೀಗಾಗಿ ವೀರ ಅಂತ ಬೇಕೇ ಆಗಿಲ್ಲ. ಯಾಕೆ ನಾ ಸ್ಟ್ರೆಸ್ ಮಾಡಿದೆ ಅಂದ್ರೆ, ನೀವು ಇಲ್ಲಿ ನಾವೆಲ್ಲ ಮಾನವರೇ, ನಮ್ಮ ಮಧ್ಯೆ ಎದ್ದು ಕಾಣಿಸ್ತಾ ಇದೆ ನನಗೆ, ಅದಕ್ಕೆ ನರಮಾನವ. ನೀವು ದೇವತೆಗಳ ಮಧ್ಯೆ ನರಮಾನವನಾಗಿದ್ರಲ್ವ, ಅದಕ್ಕೆ. ಸೊ ದೇವತೆಗಳ ಮಧ್ಯೆ ಹೇಗೆ ಅನಿಸ್ತಾ ಇತ್ತು? ನಿಜವಾಗ್ಲೂ ಒಂದು ಸ್ವರ್ಗಕ್ಕೆ ನರಕಕ್ಕೆಲ್ಲ ಹೋಗಿ ಬಂದ ಅನುಭವ ಆಯ್ತು. ಓಕೆ, ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಮುನಿರತ್ನಂ ಅವ್ರು ಹಾಕಿರೋ ಸೆಟ್ಗಳು, ಅವ್ರು ಮಾಡ್ತಿರೋ ಸಿನಿಮಾ ರೀತಿ ನೋಡಿ ಸ್ವರ್ಗಕ್ಕೆ ಹೋದಂಗೆ ಆಯ್ತು. ಅಲ್ಲಿರೋ ಕೆಲಸ ನರಕ ತರ. ಓಕೆ, 2 ನೈಟ್ ವರ್ಕ್ ಕೊಟ್ರು, ಬಟ್ ತುಂಬಾ ಮಜಾ ಇತ್ತು. ಇಡೀ ಸಿನಿಮಾ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದಲ್ಲಿ. ಯಾಕಂದ್ರೆ ಇಂಥ ಒಂದು ಸಿನಿಮಾ, ಈ ತರ ಒಂದು ವಿಷುವಲ್, ಈ ಕೆಲವು 3D ಕ್ಲಿಪ್ಪಿಂಗ್ಸ್ ನೋಡ್ಕೊಂಡೆ ಬಂದೆ ಇಲ್ಲಿಗೆ. ಓಕೆ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ನೋಡ್ಬೇಕಷ್ಟೇ, ಅಷ್ಟು ಅದ್ಭುತವಾಗಿದೆ. ತುಂಬಾ ಹುಡುಗರುಗಳು, ಒಂದಷ್ಟು ಜನ ವರ್ಕ್ ಮಾಡ್ತಾರೆ, ಎಲ್ಲ 18-20 ವರ್ಷದ ಹುಡುಗರುಗಳು. ಹ್ಯಾಟ್ಸ್ ಆಫ್ ಅವ್ರಿಗೆ, ಅಷ್ಟು ಚೆನ್ನಾಗಿದೆ. ಓಕೆ, ಯಾಕಂದ್ರೆ ನೀವು ಬೇರೆ 3D ಚಿತ್ರ ನೋಡೋಕ್ಕೂ ಈ 3D ಚಿತ್ರ ಬಹಳ ವ್ಯತ್ಯಾಸ ಇರುತ್ತೆ. ಏನಂದ್ರೆ 3D ಎಲ್ಲವೂ ಒಂದು ಅನುಭವ ಕೊಡುತ್ತೆ, ಬಟ್ ಸೋಷಿಯಲ್ ಸಬ್ಜೆಕ್ಟ್ಗಳು ಬರೋ 3Dಗಳು ನಿಮ್ಗೆ ಕಲರ್ಸು ಏನೋ ಬೇರೆ ತರ ಒಂದು ವೈಭವೀಕರಣ ಇರುತ್ತಲ್ಲ, ಅದಿರಲ್ಲ. ಇದು ತುಂಬಾ ವೈಭವವಾಗಿರೋ ಚಿತ್ರನ 3D ನೋಡೋ ಎಕ್ಸ್ಪೀರಿಯನ್ಸ್. ಹೆಂಗೆ ಅಂದ್ರೆ, ಈ ಚಿತ್ರ 3Dಗೋಸ್ಕರನೇ ಈ ಕಥೆ ಆಯ್ಕೆ ಮಾಡ್ಕೊಂಡಿರೋದು ಅನ್ಸುತ್ತೆ ನಂಗೆ. ಅಷ್ಟು ಅಂದ್ರೆ ಆ ಕಥೆನೇ ಆಗಿದೆ, ಅದನ್ನ 3D ನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅದೇ, ಈಗ 3Dಗೋಸ್ಕರ ಈ ಕತೆ ಮಾಡ್ಲಿಲ್ಲ ಮುನಿ ಅವರು, ಕತೆ ಮಾಡ್ಬಿಟ್ಟು ಕತೆಗೋಸ್ಕರ 3D ತಗೊಂಡ್ರು. ಓಕೆ, ಸೊ ದೇವಕನ್ಯೆ, ನೀವು ದೇವಕನ್ಯೆ ಥರನೇ ಕಾಣ್ತಾ ಇದ್ದೀರಾ. ಸೊ ಹೇಳಿ. ಅವ್ರಿಗೆ ಮಾತೇ ನಿಂತೋಯ್ತು. ಯಾರಿಗೆ? ಗೌರೀಶ್ ಅವ್ರಿಗೆ. ನಿಮ್ಮನ್ನ ನೋಡಿ ಮಾತಾಡಬಾರದು ನಾವು ಜಾಸ್ತಿ. ಹೇಳಿ. ಒಬ್ಬ ಆರ್ಟಿಸ್ಟ್ಗೆ ಐ ಥಿಂಕ್ ಮೋಸ್ಟ್ ತುಂಬಾ ಅದೃಷ್ಟ ಏನಂದ್ರೆ, ನಾವು ಇಲ್ದೇ ಇರೋ ಪಾತ್ರ ನಾವು ಅನ್ಕೊಂಡು ನಮ್ಮ ಲೈಫಲ್ಲಿ ನಾವು ಒಬ್ಬರೇ ಆಗಿರ್ತೀವಲ್ಲ, ಬಟ್ ಆಸ್ ಅನ್ ಆರ್ಟಿಸ್ಟ್ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪಾತ್ರಗಳು ಮಾಡ್ಬೋದು. ಇವಾಗ ನಾವು ಬರೀ ಬುಕ್ಸ್ಗಳಲ್ಲಿ ಅಥವಾ ಸ್ಕೂಲಲ್ಲಿ ಅಥವಾ ನಮ್ಮ ಅಪ್ಪ ಅಮ್ಮ ಹೇಳಿರೋ ಥರ ನಮಗೆ ನರ್ಕ ಸ್ವರ್ಗ ಅಂತ ನಮ್ಗೆ ಗೊತ್ತಿರುತ್ತೆ. ಬಟ್ ನಿಜವಾಗ್ಲೂ ನರ್ಕಕ್ಕೆ ಸ್ವರ್ಗಕ್ಕೆ ಹೋಗಿ ಬಂದಿರೋದು ಐ ಥಿಂಕ್ ನಾವು ಮಾತ್ರ. ಬಿಕಾಸ್ ಥ್ರೂ ಫಿಲ್ಮ್ ಮೂಲಕ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಸೊ ಐ ಆಮ್ ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ನೀವು ಸ್ವರ್ಗದಲ್ಲಿ ಇರ್ತೀರಾ? ನಾನು ಸ್ವರ್ಗದಲ್ಲಿ ಇರ್ತೀನಿ, ನಾನು ಯಾವುದೇ ನರ್ಕಕ್ಕೆ ಹೋಗಲ್ಲ, ಅದಂತೂ ಗ್ಯಾರಂಟಿಡ್. ಓಕೆ, ಈಗ ನೀವು ಅಲ್ಲಿ ಇದ್ರ ಅಂದ್ಮೇಲೆ ಅದು ಸ್ವರ್ಗನ ನರಕನ? ಐ ಮೀನ್ ನೀವು ಇರೋದ್ರಿಂದ ಸ್ವರ್ಗನೇ ಅಲ್ಲಲ್ಲ, ನೀವು ಸ್ವರ್ಗದಲ್ಲಿ ಇರ್ತೀರಿ ಅನ್ನೋದು ಓಕೆ, ಆದ್ರೆ ನೀವು ಇರೋದ್ರಿಂದ ಆ ಪ್ಲೇಸ್ ಸ್ವರ್ಗ ಆಗುತ್ತಾ ಅಥವಾ ನರಕ ಆಗುತ್ತೆ? ಇಲ್ಲ, ಅದು ಸ್ವರ್ಗನೇ ಆಗತ್ತೆ. ಯಾಕೆ ನರಕ ಆಗುತ್ತೆ ಕೇಳ್ತಾ ಇದ್ದೀನಿ ಜಸ್ಟ್. ಇಲ್ಲ ಇಲ್ಲ ಗೌರೀಶ್. ಓಕೆ, ಮುನಿರತ್ನ ಸರ್, ಎಲ್ಲಿ ನೀವು ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಸರ್, ಕೆ ಮಂಜು ಹೊರಗಡೆ ಊರಿಗೆ ಹೋಗಿದ್ದಾರೆ. ಹೌದಾ? ಅದೊಂದು ಒಳ್ಳೆ ಸುದ್ದಿ ಇವತ್ತು ನಮ್ಗೆ. ಜೂನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಬಿಡುಗಡೆ ಮಾಡಿದ್ದಾರೆ. ಜೊತೆಲಿ ಅದು ಹೋಗಿದ ತಕ್ಷಣ ಇನ್ನೊಂದು ಸ್ಟಾರ್ಟ್ ಆಗಿದೆ, ಅದು ಇನ್ನೊಂದು ಹಿಡ್ಕೊಂಡ್ಬಿಟ್ಟಿದೆ. ಇನ್ನೊಂದೇನು ಶುರು ಆಗಿದೆ? ಇವತ್ತು ಮಧ್ಯಾಹ್ನ ಯಾವ್ದು ಇನ್ನೊಬ್ರು ಉದ್ಭವ ಆಗಿದೆ. ಬಟ್ ಉಪ್ಪಿ ಅವ್ರು ಹೇಳ್ತಾರೆ, ಅವ್ರನ್ನ ನೋಡೇ ಇಲ್ಲ, ಫಸ್ಟ್ ಆಫ್ ಆಲ್ ಮೀಟೇ ಮಾಡಿಲ್ಲ ಅವ್ರನ್ನ.
ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಈಗ ನೀವು ಮಂಜು ಜೊತೆ ಮುಗಿತಾ ಸರ್ ನಿಮ್ದು? ಎವ್ರಿಥಿಂಗ್ ಇಸ್ ಫೈನ್? ಮಂಜು ನನಗೊಂದು ಒಳ್ಳೆ ಸ್ನೇಹಿತ ಸರ್. ಸರ್ ನೀವು ಯಾವಾಗಲೂ ಹಿಂಗೆ ಹೇಳ್ತೀರಿ, ನಮ್ಮ ಇವ್ರು ಹೇಳ್ತಾ ಇದ್ರು, ನೀವು ಡಿಸ್ಕಷನ್ ಶುರು ಮಾಡುವಾಗ ಒಳ್ಳೆ ಸ್ನೇಹಿತ ಅಂತ ಹೇಳ್ತೀರಿ, ಮುಗಿಸಿದಾಗ ಒಳ್ಳೆ ಸ್ನೇಹಿತ ಅಂತ ಹೇಳ್ತೀರಿ, ಮಧ್ಯದಲ್ಲಿ ಮಾತ್ರ ಕಿತ್ತಾಡ್ತೀರಾ. ಸರ್ ಇದು ಯಾರು ಬರ್ಕೊಟ್ಟು ಸ್ಕ್ರಿಪ್ಟ್ ನಿಮಗೆ? ಸರ್ ಇದು ಸುಮಾರು ಒಂದು ಸಾರ್ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾನೊಂದು 3-4 ಅಲ್ಲ, ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರ ಈಗ ಸಿನಿಮಾ ಬಗ್ಗೆ? ಅಲ್ಲ ಸರ್, ನಾನು ಹೇಳ್ತಾ ಇರೋದು ನೀವು ಮತ್ತು ಮಂಜು ಮಧ್ಯೆ ನಡೀತಲ್ಲ ಆ ಸ್ಕ್ರಿಪ್ಟ್. ದಯವಿಟ್ಟು ಒಂದೇ ಒಂದು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ, ಇಬ್ಬರು ಸ್ನೇಹಿತರು ಜಗಳ ಆಡಿರೋದು ಪ್ರಕೃತಿಗೋಸ್ಕರ. ಹೌದು, ಪ್ರಕೃತಿ. ಆ ಸಮ್ಮರ್ ಹಾಲಿಡೇಸ್ ನಮಗೆ ಬೇಕಾಗಿತ್ತು. ಓಹ್, ಏನ್ ಸರ್ ನೀವು ಏನು ವರ್ಡ್ ಯೂಸ್ ಮಾಡ್ತಾರೆ ನೋಡಿ, ಪ್ರಕೃತಿಗೋಸ್ಕರ ಅಂದ್ರೆ ನಾ ಏನಂತ ಎಷ್ಟು ಲೆವೆಲ್ಗೆ ಮಾತಾಡ್ಬಿಟ್ರು. ನಮಗೆ ಸಮ್ಮರ್ ಬೇಕು, ಅವನಿಗೂ ಸಮ್ಮರ್ ಬೇಕು. ಓಕೆ, ಇದಕ್ಕೆ ಕಿತ್ತಾಡಿದ್ದೇವೆ ಹೊರತು ಅಥವಾ ನನಗೆ ಅವನು ಮೋಸ ಮಾಡ್ಬೇಕಾಗ್ಲಿ, ನಾನು ಅವನಿಗೆ ಮೋಸ ಮಾಡ್ಬೇಕಲ್ಲ ಅನ್ನೋ ಉದ್ದೇಶ ಇಲ್ಲ. ಎಲ್ಲೋ ಒಂದು ಕಡೆ ನಮಗೂ ನನ್ನ ಆಸೆ ನನಗೆ, ಅವನ ಆಸೆ ಅವನಿಗೆ, ಇಬ್ಬರು ಸ್ನೇಹಿತರುಗಳಷ್ಟೇ. ಒಂದು ಸಿನಿಮಾಗೋಸ್ಕರ ಜಗಳಾಡೋಂಥ ನಾವು ಶತ್ರುಗಳಲ್ಲ. ಅದು ತಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಬೇರೆ ತರ ಕಾಣಿಸ್ತಾ ಇದೆ. ನಮಗೆ ಒಂಥರ ನಮಗೆ ಹೆಂಗ್ ಕಾಣಿಸ್ಬೇಕಾಗಿತ್ತು, ನಾವಿಬ್ರು ಶರ್ಟ್ ಇಟ್ಕೋಬೇಕಾಯ್ತು, ಇಬ್ರು ಜಗಳ ಆಡ್ಬೇಕಾಗಿತ್ತು. ಸಾಲದಲ್ಲ ಈ ನ್ಯೂಸ್ ಅಂತ ಇನ್ನು ಸ್ವಲ್ಪ ಜೋರಾಗಿ ಹಂಗೇನಾದ್ರು ಮಾಡ್ಕೊಂಡಿದ್ರೆ ತಮ್ಗಿದು ಓಹೋ ಇದೇನೋ ಇದೇನೋ. ಅಲ್ಲ ಸರ್, ನೀವು ಅಲ್ಲಿ ತನಕ ಬಂದ್ ವಾಪಸ್ ಹೋಗ್ತಿದ್ರೆ ಅದೇ ನಾವು ಬೇಜಾರ. ಇಲ್ಲ, ತಮ್ಗೆ ಹಂಗ ಅನ್ನಿಸ್ತಾ ಇತ್ತು. ನೀವು ಅಲ್ಲಿ ತನಕ ಯಾಕೆ ಬರ್ತಿದ್ರಿ ಅಂತ ನಮ್ಗೆ ತಿಳಿತಾ ಇಲ್ಲ. ತಮ್ಗೆ ಅಲ್ಲ, ಸುಮಾರು ಮೊನ್ನೆ ನನಗೊಂದು ಇಬ್ರು IAS ಆಫೀಸರ್ಸ್ ಕೇಳಿದ್ರು, ಇದೇನೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಒಂದು. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಅಲ್ಲ, ನಮಗೂ ಅರ್ಥ ಆಗಿಲ್ಲ ಅಂದ್ರ ಅಷ್ಟೇ, ಯಾರಿಗೂ ಅರ್ಥ ಆಗ್ಲಿಲ್ಲ. ಮಂಜು ಅವರು ಎಂಟ್ರಿ ಇದೆಯಾ ನಮ್ಮ ಕಾರ್ಯಕ್ರಮಕ್ಕೆ? ಇಲ್ಲ, ಯಾಕಂದ್ರೆ ಇವತ್ತು ರಾಜಿಯಾಗಿ ಮುಂದೂಡ್ಬಿಟ್ರು. ಇವತ್ತು ನಿಜವಾಗ್ಲೂ ಕೊಡ್ಬೇಕಾಯ್ತು ಅವ್ರಿಗೆ. ಇವತ್ತು actually ಅವ್ರು ಬರ್ಬೇಕು, ಇವತ್ತು ಅವ್ರಿಬ್ರು ಮುಂದೂಡ್ಬಿಟ್ರು. handshake ಮಾಡ್ಬೇಕು. ಅಲ್ವಾ? ಹಂಗಾಗಿ ಇವಾಗ ಅವ್ರು ಕುಣಗಲ್ಗೆ ಹೋಗಿದ್ದಾರೆ, ಹೋಗ್ತಾ ಇದಾರೆ ಅಂದಬೆ. ಓಕೆ, ಯಾಕಂದ್ರೆ ಇವಾಗ ಕೋರ್ಟ್ದೊಂದು ಮ್ಯಾಟ್ರ್ ಬಂದಾಗ ನನ್ನ ಬೆಂಬಲಕ್ಕೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಕೋರ್ಟ್ಗೆ. ಅವ್ರು ಬೆಂಬಲ ಸೂಚಿಸಿದ್ರು, ಬೆಂಬಲ ಸೂಚಿಸಿ ನನ್ನ ಸಿನಿಮಾ ರಿಲೀಸ್ ಆಗೋದಕ್ಕೆ ಮಂಗಳವಾರ ನಾವಿಬ್ರು ಕೋರ್ಟ್ಗೆ ಹೋಗೋಣ ಅಂತ ಹೇಳಿದ್ದಾರೆ. ಅದು ರಿಲೀಸ್ ಮಾಡಲೇಬೇಕು ಅಂತ ಇವಾಗ ನಾವಿಬ್ರು ಜೊತೆಲಿ ಹೋಗ್ತೇವೆ. ಈಗ ಉಪ್ಪಿ ಅವ್ರ ಮನಸ್ಸಲ್ಲಿ ಒಂದು ಕತೆ ಹೊಳಿತಾ ಇರ್ಬೇಕು ಅನ್ಸುತ್ತೆ. ಕತೆ ಒಂದು ಇದೊಂದು ಒಳ್ಳೆ ಇವ್ರಿಬ್ರು climax. ನೋಡ್ತಾ ಇದ್ರೆ ಈಗ ಕತೆಗಾರರೆಲ್ಲ ಬೇರೆ ಆಗ್ಬಿಟ್ಟಿದ್ದಾರೆ, ಈಗ ಪ್ರೊಡ್ಯೂಸರೇ ಕತೆಗಾರ. ಸೊ ಹಾಗೆ ಸರ್, ಒಂದು ಮಂಗಳವಾರ ನಾವಿಬ್ರು ಕೋರ್ಟ್ಗೆ ಹೋಗ್ತಾ ಇದ್ವಿ, ಕೊಟ್ಟಿಗೆ ಹೋಗ್ತಾ ಇದ್ರೆ. ಇಬ್ರು ಜೊತೆಲಿ ಹೋಗ್ತಾ ಇದೀವಿ. ಆ ಚಿತ್ರ ರಿಲೀಸ್ ಮಾಡಕ್ ನಾವಿಬ್ರು ಹೋರಾಟ ಮಾಡ್ತೀವಿ. ಓಕೆ, ಚಿತ್ರ ಬರಲೇಬೇಕು 10ನೇ ತಾರೀಕು. ಎಂತ climax ಉಪ್ಪಿ. ನೋಡಿ ಯಾರು ಊಹೆ ಮಾಡ್ಲಾರ್ದ ಇಷ್ಟು ಕತೆ ನೀವು ಮಾಡಿದ್ರೆ ಹಿಂಗೆ ಹೋಗಿ ನೀವು ಮಾಡಿದ್ರೆ ಹಿಂಗೆ ನನಗೂ ಕಷ್ಟ ಈ ತರ ಸ್ಕ್ರಿಪ್ಟ್ ಮಾಡೋದು, ಈ ತರ ಯಾರು ಟ್ವಿಸ್ಟ್ ತಗೊಂಡು. ಓಕೆ, ಒಂದ್ ನಿಮಿಷ, ನೀವೇನಾಗತ್ತೆ ಅನ್ಕೊಂಡಿದ್ರಿ ಕ್ಲೈಮ್ಯಾಕ್ಸ್? ನಾನು ಒಂದೇ ಬಿಡಿದೆ, ಇಬ್ರು ರಿಲೀಸ್ ಮಾಡ್ಬಿಡಿ ಅಂತ. ಒಂದೇ ದಿನಕ್ಕೆ ನಾನು ಇನ್ನೇನ್ ಮಾಡ್ಲಿ. ನನಗೆ ಅನಂತ್ ಸರ್ ಹೇಳಿದೊಂದು ಇದು ಜ್ಞಾಪಕ ಆಯ್ತು. ಅನಂತ್ ನಾಗ್ ಸರ್ ಒಂದು ಯಾವಳೋ ಒಂದ್ಸತಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು, ನಂದು ಇದೇ ತರ ಒಂದ್ಸತಿ ಆಗಿತ್ತು, 2 ಸಿನಿಮಾಗಳು ಒಂದೇ ಟೈಮಲ್ಲಿ ರಿಲೀಸ್ ಆಯ್ತು, 2 ಸೂಪರ್ ಹಿಟ್ ಆಗೋಯ್ತು ಅಂತ. ಓಹೋ, ಸೊ ಅದು ನನಗೆ ಜ್ಞಾಪಕಕ್ಕೆ ಬಂದು ಗಲಾಟೆ ನೋಡ್ಬಿಟ್ಟು ಅವಾಗ ಹೇಳಿದೆ, ಆಯ್ತು ಮಾಡ್ಬಿಡಿ, ಅಟ್ಲೀಸ್ಟ್ ಏನು ಇವಾಗ ಜನ ನೋಡಲ್ಲ ಅಂತೇನಿಲ್ಲ, ಚೆನ್ನಾಗಿದೆ 2 ಪಿಕ್ಚರ್ ನೋಡ್ತಾರೆ ಅಂತ ನಾನು ಸುಮ್ಮನೆ ಹೇಳಿದೆ. ಚೆನ್ನಾಗಿ ಅರಿತಾ ಇರ್ಲಿಲ್ಲ. ನಾನು ಅದನ್ನೇ ಕೇಳಿದೆ, ಯಾಕೆಂದ್ರೆ ನಮ್ದು ಯಮಲೋಕ, ಇಂದ್ರಲೋಕ, ಭೂಲೋಕ ಎಲ್ಲಾ ಲೋಕಗಳು ಸೇರ್ಕೊಂಡೈತೆ. 3 ತರ ಪಿಕ್ಚರ್ ಬರುತ್ತಿದ್ರು, ಅದು ಪಕ್ಕಾ ಕಮರ್ಷಿಯಲ್ 3 ಕ್ಯಾರೆಕ್ಟರ್ ಬರುತ್ತೆ. 2 ಸಿನಿಮಾನೂ ನಿಲ್ಲತ್ತೆ, ಹಾಗನ್ಸುತ್ತೆ ನಿಮಗೆ? 1000% ನಿಲ್ಲತ್ತೆ. ಯಾಕಂದ್ರೆ ಮಾರ್ನಿಂಗ್ ಶೋ ಇದ್ರ ನೋಡಿದ್ರು ಮ್ಯಾಟ್ನಿ ಅದನ್ನು ನೋಡ್ಬಿಡ್ತಾರೆ, ಅಥವಾ ಒನ್ ಡೇ ಗ್ಯಾಪ್ ಕೊಟ್ಟು ನೋಡ್ತಾರೆ. ಖಂಡಿತ. ಹಂಗಾಗಿ 2 ಸಿನಿಮಾನು ಒಂದೇ ದಿನ ಬದಿದ್ರು ಚೆನ್ನಾಗಿದೆ. ಅಲ್ಲ, ಇದಕ್ಕೆ ತುಂಬಾ ಉದಾಹರಣೆಗಳು ಕೂಡ ಇದೆ. ತುಂಬಾ ಸೀರಿಯಸ್ ನೋಟಲ್ಲಿ ಮಾತಾಡೋದಾದ್ರೆ, ಒಂದೇ ಕಥೆ ಉಳ್ಳಂತ ವಿಷ್ಣುವರ್ಧನ್ ಅವ್ರದ್ದು ಮತ್ತು ಶಂಕರ್ ನಾಗ್ ಅವ್ರದ್ದು ಒಂದ್ಸಲ ಚಿತ್ರ ಬಂದಿತ್ತು, ಬಂಗಾರದ ಜಿಂಕೆ ಮತ್ತು ಬಂಗಾರದ ಹೂ, ಆ ಥರದ್ದೇನೋ ಒಂದು. ಒಂದೇ ಕಥೆ ಒಂದೇ ಸಲ ರಿಲೀಸ್ ಆಗಿದ್ದು, 2 ಚೆನ್ನಾಗಿ ಓಡಿದ್ದು ಇದೆ. ಮತ್ತು ಭಗತ್ ಸಿಂಗ್ ಬಗ್ಗೆ ಸುಮಾರು ವರ್ಷಗಳಿಂದ, ಒಂದು 5-6 ವರ್ಷಗಳಿಂದ 3 ಚಿತ್ರಗಳು ಬಂದು ಅನ್ಸುತ್ತೆ ಭಗತ್ ಸಿಂಗ್ ಒಂದೇ ಇದರಲ್ಲಿ. 2 ಚಿತ್ರಗಳು ತುಂಬಾ ಚೆನ್ನಾಗಿ ಓಡಿದ್ವು. ಒಂದು ಬಾಬಿ ಡಿಯೋಲ್ದು, ಇನ್ನೊಂದು ಅಜಯ್ ದೇವಗನ್ದು, ಇನ್ನೊಂದು ಚಿತ್ರ ಅಷ್ಟಿದಾಗಲಿಲ್ಲ. ಅಂದ್ರೆ ನಾವು ಹೇಳೋದಂದ್ರೆ, ಚಿತ್ರ ಚೆನ್ನಾಗಿದ್ದು ನಮ್ಮ ಜನ ತುಂಬಾ ಧಾರಾಳಿಗಳು. 100% ಒಂದಲ್ಲ 4 ಚಿತ್ರಗಳು ಬೇಕಾದ್ರೆ ನೋಡ್ಬಿಡ್ತಾರೆ. ಈ 2 ಸಿನಿಮಾ ಒಟ್ಟಿಗೆ ಬಂದಿದ್ರೆ ನನಗೆ ಗೊತ್ತಿದ್ದಂಗೆ ಫಸ್ಟ್ ಡೇ ನಾನು ಗುರುವಾರ ರಿಲೀಸ್ ಮಾಡಿದ್ರೆ ಓಪನಿಂಗ್ ನನಗೆ ಜಾಸ್ತಿ ಸಿಗೋದು, ತಿರ್ಗಾ ಈಗೇನು ಶುಕ್ರವಾರ ಓಪನ್ ಮಾಡಿ ಅದೇ ಓಪನಿಂಗ್ ಅಲ್ಲಿ ಶಿಫ್ಟ್ ಆಗಿರೋದು. 2 ಒಂದೇ ಕಾಂಪೌಂಡ್ಗೆ ಬಂದಿರೋ ಚೆನ್ನಾಗಿರೋದು. ಆಡಿಯನ್ಸ್ಗೆ ಬಂಪರು ಅಲ್ವಾ? ಹಾಲಿಡೇಸ್ ಇವಾಗ ಒಂದ್ ಸಿನಿಮಾ ನೋಡಿದ್ಮೇಲೆ ಅದನ್ನ ಎಷ್ಟು ಸತಿ ನೋಡಿದ್ವಿ, 3-4 ಸತಿ 5-6 ಸತಿ. ಬಟ್ ಇನ್ನೊಂದಷ್ಟು ಸಿನಿಮಾಗಳು ರಿಲೀಸ್ ಆದ್ರೆ ಅವ್ರಿಗೂ ಚೆನ್ನಾಗಿರುತ್ತೆ. ಐ ಥಿಂಕ್ ಆಸ್ ಅನ್ ಆಡಿಯನ್ಸ್ ನನಗೆ ಏನ್ ಹೇಳೋದು, ಒಂದು ಆಪ್ಷನ್ಸ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಲ್ವಾ? ಎಸ್.
ಸೊ ಈಗ ನಾವು ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ನಾವು ಈ ಕಥೆ ಬಗ್ಗೆ ಒಂದು ಮುಗಿಸ್ಕೊಂಬೋಣ ಅಂತ ಅನ್ಕೋತೀನಿ. ಇವತ್ತು ನೀವು ಇದ್ರ ಡಿಸ್ಕಷನ್ ನೋಡಿದ್ರೆ ನೀವು ಕೂಡ? ಇಲ್ಲ, ನಾನು ನೋಡಕ್ಕೆ ನೀವು ನೋಡಿ ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು, ಅದಕ್ಕೆ ಹೋಗಿದ್ದೆ. ಅದ್ರಲ್ಲಿ ನೀವು ಕೂಡ ನಿಮ್ಮ ಆ ಇಡೀ ಕಥೆಯಲ್ಲಿ ಅಂದ್ರೆ ಆ ಇನ್ಸಿಡೆಂಟ್ ಅಲ್ಲಿ ನಿಮ್ಮ ಪಾತ್ರ ಕೂಡ ಇತ್ತು. ಅಂದ್ರೆ ಅವ್ರು ಹೇಳೋ ಪ್ರಕಾರ ಯಾರು ನಮ್ಮ ನಿರಂಜನ್ ಶೆಟ್ಟಿ ಅವರು ಹೇಳೋ ಪ್ರಕಾರ ಅವರು ಕಥೆನ ವಿ ಮನೋಹರ್ಗೆ ಹೇಳಿದ್ರು. ವಿ ಮನೋಹರ್ ಬಂದು ನಿಮಗೆ ಭೇಟಿ ಮಾಡಿಸಿದ್ರು. ನೀವು ಕೂಡ ಕತೆ ಕೇಳಿದ್ರಿ, ಅದನ್ನ ತುಂಬಾ ಇಷ್ಟ ಆಯ್ತು. ಹನುಮಂತು ಅನ್ನೋರು ಕೂಡ ಅಲ್ಲಿದ್ರು. ಅದನ್ನ ಕತೆ ಕೇಳಿ ನೀವು ಹನುಮಂತ ಅವ್ರಿಗೆ ಸಿನಿಮಾ ಮಾಡ್ರಿ, ಇದನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರಿ ಅಂತ ಹೇಳಿದ್ರು. ಹನುಮಂತ ಹತ್ರ ನೀವು ಮಾತಾಡಿದ್ರೆ ಯಾರೋ ಗೊತ್ತೇ ಇಲ್ಲ. ಹನುಮಂತು ಅಷ್ಟು ಸಾಕಂತೀರಾ ಆನ್ಸರ್? ಇನ್ನೇನು ಅಲ್ಲ, ನಿಮ್ಗೇನಾದ್ರು ನೆನಪಿದ್ಯಾ? ಇಲ್ಲ, ಒಂದು ಇದರಿಂದ ಇದರ ದುರಂತ ಹೇಳ್ತೀನಿ ಕೇಳಿ. ಎಷ್ಟು ಇದು ಅಂದ್ರೆ, ಈಗ ನಾನೊಂದು ಈ 3-4 ವರ್ಷದಿಂದ ಮನೆ ಹತ್ರ ಯಾರೇ ಬಂದು ಕತೆ ಹೇಳ್ತೀನಿ, ನಾನು ಒಬ್ಬ ಕತೆ ಇಟ್ಕೊಂಡು ಎಷ್ಟೋ ಜನ ನಿರ್ದೇಶಕರ ಮನೆಗೆ ಅಲ್ದವನು ನಾನು. ನನಗ ಇದು ಗೊತ್ತು ಆ ಕಷ್ಟ ಏನು ಅಂತ. ಹೋಗಿ ಎಷ್ಟೋ ಜನರು ಬಾಗಿಲು ತಟ್ಟಿ, ಸರ್ ಕತೆ ಇದೆ, ಸರ್ ಕತೆ ಕೇಳಿ ಅಂತ ಹೇಳಿದಾಗ ಎಷ್ಟೋ ಜೊತೆ ನಮ್ಗೆ ಅವಮಾನಗಳಾಗಿದೆ. ಕೆಲವರು ಕೂತ್ಕೊಂಡು ಕೇಳಿದ್ದಾರೆ, ಅದು ಏನೇನೋ ಆಗಿದೆ ಜೀವನದಲ್ಲಿ. ಅದೇ ಥರನೇ ಒಬ್ಬೊಬ್ರು ಮುಂದೆ ಬರೋದು. ಇವಾಗ ನಾನು ಯಾವ ಪರಿಸ್ಥಿತಿ ನಮ್ಮ ಮನೆಗೆ ಯಾರ ಕತೆ ತೊಗೊಂಡ್ಬರ್ತೀನಿ ಅಂದರೆ ಫಸ್ಟ್ ನಾನು ದಯವಿಟ್ಟು ಕತೆ ಹೇಳ್ಬಿಡ್ರಪ್ಪ ನನಗೆ ಅಂತೀನಿ. ಯಾಕಂದ್ರೆ ಇದೆಲ್ಲ ನೋಡಿ 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 ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾರ್ಯಾರೋ ಬರ್ತಾರೆ, ಯಾರೋ ಒಂದೇನೋ ಒಂದು ಲೈನ್ ಬರದಲ್ಲಿ ಸೆಕ್ಯೂರಿಟಿಗೆಲ್ಲಿ ಕೊಟ್ಟು ಹೋಗ್ಬಿಟ್ಟಿರ್ತಾರೆ. ತಗೊಳ್ಳೋದಕ್ಕೂ ಭಯ ಆಗುತ್ತೆ. ದಯವಿಟ್ಟು ವಾಪಸ್ ಕೊಟ್ಬಿಡ್ರಪ್ಪ ಅವ್ರಿಗೆ. ಆಮೇಲೆ ಬಂದವ್ರಿಗೆ ನಾನು ಎದುರುಗಡೆ ಸಿಕ್ಕಿ ಹೇಳ್ತೀನಿ, ನಿಮ್ದೊಂದು ಇದು ಮಾಡಿ ಕಾಪಿ ಮಾಡ್ಬಿಟ್ಟು ಇದನ್ನ ರಿಜಿಸ್ಟರ್ ಮಾಡಿಸಿ ಡೇಟ್ ಹಾಕ್ಬಿಟ್ಟು ಆಮೇಲೆ ತಂದು ಕೊಡಿ ಯಾವ್ದಾರ ಇದ್ರೆ. ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಬೇರೆ ತರ ಕತೆ ಆಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಾರ ಒಂದು ಮೀನಿಂಗ್ ಇದೆ. ಈ ಕತೆ ಏನು ಎಷ್ಟೋ ಬಂದಿರೋಂಥ ಕತೆ. ಇದ್ರಲ್ಲಿ ನಾವು ಏನು ಸೀಕ್ವೆನ್ಸ್ ಮಾಡ್ತೀವಿ, ಎಷ್ಟು ಡೈಲಾಗ್ಸ್ ಇರುತ್ತೆ, ಯಾವ ಥರ ಮೇಕಿಂಗ್ ಮಾಡ್ತೀವಿ ಅನ್ನೋ ಮೇಲೆ ಈ ಪಿಕ್ಚರ್ಗಳು. ಇದು ಕತೆಗಿನ್ನ ಹೆಚ್ಚಾಗಿ ನಾವು ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರೋಂಥ ಚಿತ್ರಗಳಿದು. ಇದ್ರ ಬಗ್ಗೆ ಕತೆ ಅಂದ್ರೆ ಎಷ್ಟು ಕತೆಗಳು ಈ ಥರದ್ದು ಬಂದಿಲ್ಲ ಅಲ್ವಾ? ಅರ್ಥ ಆಯ್ತಾ ನಿಮ್ಗೆ? ನೀವು ನನ್ನ ಮಾತು ಕೇಳ್ತಿದ್ದೀರಾ ಅಥವಾ ಬೇರೆ ಎಲ್ಲೋ ಕೇಳ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ. ಓಕೆ, ಅಂಡರ್ಸ್ಟುಡ್ ಯುವರ್ ಪಾಯಿಂಟ್. ಅದಕ್ಕೆ ಕೆಲವು ಸತಿ ಗೌರೀಶ್ ಅವರು ಯಾವುದೋ ಸ್ಟೋರಿ ಡಿಸ್ಕಷನ್ ಅದು ಇದು ಹತ್ರ ಬರ್ತಾರೆ. ನಾನು ಗೌರೀಶ್ ಅವ್ರಿಗೆ ಅದೇ ಹೇಳಿದೆ, ದಯವಿಟ್ಟು ನೀವು ಸಿನಿಮಾ ಮಾಡಿ, ನಾನು ಇಮ್ಮಿಡಿಯೇಟ್ ಆಗಿ ನಾನು ಮಾಡೋದು ಅದೇ ಕತೆ ಗೌರೀಶ್ದಲ್ಲ ನಂದು ಅಂತ ಹೇಳ್ಬಿಟ್ಟು ನಾನು ಗಲಾಟೆ ಮಾಡ್ತೀನಿ. ಅಲ್ಲ, ನೀವು ಹಂಗೆ ಒಂದೇಳಿ ಹೇಳಿದ್ರೆ ನನ್ನ ಸಿನಿಮಾಗೆ 100% ದೊಡ್ಡ ಪಬ್ಲಿಸಿಟಿ ಆಗುತ್ತೆ, ನನಗೆ ಒಳ್ಳೆ ಓಪನಿಂಗ್ ಸಿಗುತ್ತೆ. ಬಟ್ ಇವ್ರಿಗೆ ಸಿನಿಮಾಗೆ ಗೌರೀಶ್ ನಿರಂಜನ್ ಶೆಟ್ಟಿ ಅವ್ರಿಗೆ ನಮ್ಮ ಸಿನಿಮಾ ನೋಡಿಲ್ಲ ಅಲ್ವಾ? ಮತ್ತೆ ಅವ್ರಿಗೆ ಹೇಗೆ ಗೊತ್ತು ನಮ್ಮ ಸಿನಿಮಾ? ನಾನು ಮನೆಯಲ್ಲಿ ಒಂದು ಸ್ವಲ್ಪ ಟಿವಿ ನೋಡಿದೆ. ಪ್ರೊಡ್ಯೂಸರು ಕೆಲವು ಕಡೆ ಕತೆ ಲೈನ್ ಹೇಳಿದ್ದಾರೆ. ಓಕೆ. ಆಮೇಲೆ ಉಪೇಂದ್ರ ಅವರು ಕೆಲವು ಕಡೆ ಕತೆ ಲೈನ್ ಹೇಳಿದ್ದಾರೆ. ಅದನ್ನ ಕೇಳಿದ ಮೇಲೆ ನಂದು ಅನ್ನಿಸ್ತು. ಅವ್ರು ಹೇಳಿದ್ದು ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್. ನಾನು ಇವ್ರನ್ನ ಒಂದೇ ಒಂದು ಕೇಳಿದೆ, ನಾನು ನೋಡಿ ದಯವಿಟ್ಟು ಅವ್ರು ಸಿಕ್ಕಿದ್ರೆ ನೀವು ಒಂದು ಮಾತು ಕೇಳಿ, ಲೈನ್ ಹೇಳಿ. ಅವರು ಓಪನ್ ಆಗಿ ಪಬ್ಲಿಕ್ ಕೇಳಿದೆ, ಒಂದು ಲೈನ್ ನಿಮ್ಗೆ ಏನ್ ಕತೆ, ಏನ್ ಎಂಡಿಂಗು, ಏನ್ ವಿಷಯ ಅಂತ ಹೇಳಿ. ಅದೇ ತರ ಏನಾರ ಇದ್ರೆ ನಾನು ಹೇಳಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದೆ. ಕೇಳಿ ಸರ್, 50% ನನ್ನ ಸಿನಿಮಾಗೆ ಕತೆ ನಿಂದು ಟ್ಯಾಲಿ ಆಗ್ಬಿಟ್ರೆ ಸಿನಿಮಾ ಇವತ್ತೇ ನಿನಗೆ ಕೊಟ್ಬಿಡ್ತೀನಿ. ಫುಲ್ ಸಿನಿಮಾ ಫ್ರೀ. ಕೋರ್ಟಲ್ಲಿ ಆಮೇಲೆ ನೋಡ್ಕೊಳ್ಳೋಣ. ಕೋರ್ಟ್ ಹೇಳುತ್ತೆ ಲೋಕ್ ಅದಾಲತ್ತು ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಸೆಟಲ್ ಮಾಡ್ಕೊಳ್ಳಿ ಅಂತ. ಇವತ್ತು ಇದೇ ಲೋಕ್ ಅದಾಲತ್ತು, ಇಲ್ಲೇ ಸೆಟಲ್ ಮಾಡ್ಕೊಂಬಿಡೋಣ. ನೀನು ಅರ್ಧ ಕತೆ ಟ್ಯಾಲಿ ಮಾಡಿಸು ಸಾಕು. ನಾನು ಸಿನಿಮಾನ ಬದಲಾಯಿಸೋಕ್ಕಾಗಲ್ಲ, ಬಟ್ ನಿನ್ನ ಕತೆ ನಿಂದು ಏನು ಬೇಕಾದ್ರೂ ಬರ್ಕೋಬೋದು, ಬಟ್ ಕತೆ ಹೇಳು. ಆಮೇಲೆ ನಿಜವಾಗ್ಲೂ ಇದ್ರ ಸಂಪೂರ್ಣ ವಿಷಯ ನನಗೆ ಗೊತ್ತು, ಈ ಕತೆ ಹೆಂಗಾಯ್ತು ಅಂತ. ಓಕೆ ಉಪ್ಪಿ, ಅದ್ರ ಬಗ್ಗೆ ನಾವು ಮಾತಾಡೋಣ. ನನಗೆ ನೀವು ಹೇಳಿದ್ರಿ, ನಂಗೆ ಫೋನಲ್ಲಿ ಹೇಳಿದ್ರಿ, ಅಂದ್ರೆ ಕತೆ ಹೇಗೆ ಹುಟ್ಟು ಅಂದ್ರೆ ಇವರು ಆಮೇಲೆ ಸುರೇಶ್ ಕೃಷ್ಣ ಬಂದದ್ದು, ಆಮೇಲೆ ನೀವು ಅಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು ಸರ್ ನನಗೆ ತುಂಬಾ ಇಂಟ್ರೆಸ್ಟಿಂಗು ಈ ಕಥೆ ಅಂದ್ರೆ ಇದು ಉಪೇಂದ್ರನ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಯಾಕೆ ಕಳಿಸ್ಬೇಕು ಅನಿಸ್ತು ನಿಮಗೆ? ಸೊ ಅದ್ರ ಬಗ್ಗೆ ಇಲ್ಲ ನಾನು ಮಾತಾಡ್ತೀನಿ. ಸೊ ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಸೋಣ.